ದೊಡ್ಡಬಳ್ಳಾಪುರ ತಾಲೂಕಿನ ಬೆನಕನಹಳ್ಳ ದೇವಾಲಯದಲ್ಲಿ ಶ್ರಮದಾನ. ತೂಬಗೆರೆ ಹೋಬಳಿಯ ಬೆನಕನಹಳ್ಳ ಶ್ರೀ ಬೆನಕಪ್ಪ ದೇವಾಲಯದಲ್ಲಿ ದೇವಾಲಯಗಳ ಸ್ವಚ್ಛತಾ ಸಮಿತಿ ವತಿಯಿಂದ ಭಾನುವಾರ ಸ್ವಚ್ಛತಾ ಶ್ರಮದಾನ ನಡೆಯಿತು. ಸ್ಥಳೀಯ ಯುವಕರು, ಸ್ವಯಂ ಸೇವಕರು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ದೇವಾಲಯದ ಆವರಣವನ್ನ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛಗೊಳಿಸಿದರು. ಶ್ರಮದಾನದಲ್ಲಿ ಪಾಲ್ಗೊಂಡ ಶಶಿಧರ್ ಅವರು ದೇವಾಲಯಗಳನ್ನು ಶುದ್ಧವಾಗಿ ಇಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಹೇಳಿದರು. ಸಂಘಟಕ ಕೆಂಪೇಗೌಡ ಅವರು ಯುವಕರು ತಮ್ಮ ಇಚ್ಛೆಯಿಂದಲೇ ದೇವಾಲಯದ ರಕ್ಷಣೆಗೆ ಬರುತ್ತಿರುವುದು ಹೆಮ್ಮೆ ಎಂದರು. ದೇವಾಲಯವು ಸುಮಾರು 300 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ಅದರಲ್ಲಿ ಪುರಾತನ ಶಿವಲಿಂಗ ಹಾಗೂ ಗಣೇಶನ ಮುಖದಂತೆ ವಿಗ್ರಹಗಳಿವೆ. ಗ್ರಾಮಸ್ಥರು ದೇವಾಲಯದ ಜೀರ್ಣೋದ್ಧಾರಕ್ಕೆ ಸರ್ಕಾರದ ಸಹಾಯವನ್ನು ಕೋರಿದರು. ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿ ವತಿಯಿಂದ ನಾವು ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ ವಿವಿಧ ಹೋಬಳಿಗಳಲ್ಲಿ ಇರ್ತಕ್ಕಂಥ ಪುರಾತನ ದೇವಸ್ಥಾನಗಳಲ್ಲೂ ಅದರಲ್ಲೂ ವಿಶೇಷವಾಗಿ ಹಳ್ಳಿಗಳ ಕಡೆ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಸ್ವಚ್ಛತೆ ಇಲ್ಲದಿದ್ದು ನಮ್ಮ ಗಮನಕ್ಕೆ ಬಂದಾಗ ನಾವು ದೊಡ್ಡಬಳ್ಳಾಪುರ ದೇವಸ್ಥಾನಗಳ ಸಮಿತಿ ಅಂತ ಮಾಡಿಕೊಂಡು ಅದರಲ್ಲೂ ವಿಶೇಷವಾಗಿ ವಾರದಲ್ಲಿ 1 ದಿನ ಸ್ವಚ್ಛತೆಗಾಗಿ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ವಾರದಲ್ಲಿ 1 ದಿನ ಸ್ವಚ್ಛತೆಗಾಗಿ ಮೀಸಲಿಟ್ಟು ನಮ್ಮ ದೇವಸ್ಥಾನಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಸದುದ್ದೇಶದಿಂದ ನಾವು ಇದೊಂದು ಕಾರ್ಯಕ್ರಮ ರೂಪ ಮಾಡಿಕೊಂಡು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಹೋಬಳಿಯ ಎದ್ಲಳ್ಳಿ ಗ್ರಾಮದಲ್ಲ ಸಮೀಪವಾಗಿರ್ತಕ್ಕಂಥ ಒಂದು ಪ್ರಕೃತಿ ರಮಣೀಯತೆಗೆ ತನ್ನದೇ ಆದಂಥ ಹೆಸರು ಮಾಡಿರ್ತಕ್ಕಂಥ ಅತ್ಯಂತ ಪುರಾತನ ಗಣೇಶನ ದೇವಸ್ಥಾನವಿರತಕ್ಕಂಥ ಶ್ರೀ ಬೆನಕಪ್ಪ ಸ್ವಾಮಿ ದೇವಸ್ಥಾನದ ಆವರಣವನ್ನ ನಾವೆಲ್ಲರೂ ಸೇರಿ ಸ್ವಚ್ಛತೆ ಮಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಿನಾದ್ಯಂತ ಇರ್ತಕ್ಕಂಥ ಪತ್ರಕರ್ತರು ಇದನ್ನ ಸಾರಥ್ಯ ವಹಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಜನಪ್ರತಿನಿಧಿಗಳಿರ್ಬೋದು, ಸ್ವಯಂ ಸೇವಕರು ಇರ್ಬೋದು, ಸರ್ಕಾರಿ ಉದ್ಯೋಗಗಳಿರ್ತಕ್ಕಂಥವ್ರು ಇರ್ಬೋದು, ಎಲ್ಲರೂ ಒಟ್ಟಾರೆ ಸಮಾಜದ ರಕ್ಷಣೆ, ಪರಿಸರದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ತಿಳ್ಕೊಂಡು ಸ್ವಯಂ ಪ್ರೇರಿತವಾಗಿ ನಾವು ಸಾಮಾಜಿಕ ಮಾಧ್ಯಮಗಳ ಮೂಲಕ ಕರೆ ಕೊಟ್ಟು ಪ್ರಾರಂಭ ಮಾಡತಕ್ಕಂಥ ಅಭಿಯಾನಕ್ಕೆ ಒಂದು ಅಭೂತಪೂರ್ವವಾದ ಸ್ಪಂದನೆ ದೊರಕಿದೆ.